ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು, ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ ಗ್ರಾಂಟ್ ಮಾಡ್ಬಿಟ್ಟವ್ರೆ, ಮಾಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು, ಅದು ಮೆಟ್ರೋಗೆ ಕೊಡಿ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು. ಅದು ಬಿಟ್ರೆ ಬೇರೆ ಏನು ನಮಗೆ ಇಲ್ಲ. ಉತ್ತರ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿ ಎಲ್ಲ ಚರ್ಚೆ ಆಗಿದೆ. ಸುರೇಶ್ ಕುಮಾರ್ ಅವರು, ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಒಂದೇ ನಿಮಿಷ ತಾಳೋಣ, ಒಂದೇ ನಿಮಿಷ ನೀನ್ ಹೇಳೋದಕ್ಕೆ ಉತ್ತರ ತಾಳಿ, ಒಂದೇ ನಿಮಿಷ. ಅವನು ಮುಂದತ್ತ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ, ತಾಳಪ್ಪ ಗೌಡ, ಒಂದ್ ನಿಮಿಷ ಗೌಡ, ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು, ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ, ಒಂದೇ ನಿಮಿಷ ತಾಳಪ್ಪ, ಸುನೀಲ್ ಬಂದು ಆಚೆ ಎಲ್ಲಿದ್ದಾರಪ್ಪ, ಬರ್ತಾರೋ ಇಲ್ಲೋ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ, ಯಾರು ಹೋದ್ರು ಹೋಗು, ಇವತ್ತು ನಾನು ಪೂರ್ತಿ ಉತ್ತರ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ. ಆ ಥರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದು ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವು ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ. ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ, ಅಲ್ಲಿ ಮುಗಿಯುತ್ತೆ. ನಾಳೆ ಯಾವುದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ. ದಯವಿಟ್ಟು ನೋಡಿ, ನಮ್ಗೆ ಯುಗಾದಿ, ನಿಮ್ಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನಿರೋದು ಒಂದೇ ಒಂದು ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್. ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಅಂತ ಹೇಳಿ. ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು, ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ ಗ್ರಾಂಟ್ ಮಾಡ್ಬಿಟ್ಟವ್ರೆ, ಮಾಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು, ಅದು ಮೆಟ್ರೋಗೆ ಕೊಡಿ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು. ಅದು ಬಿಟ್ರೆ ಬೇರೆ ಏನು ನಮಗೆ ಇಲ್ಲ. ಉತ್ತರ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿ ಎಲ್ಲ ಚರ್ಚೆ ಆಗಿದೆ. ಸುರೇಶ್ ಕುಮಾರ್ ಅವರು, ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಒಂದೇ ನಿಮಿಷ ತಾಳೋಣ, ಒಂದೇ ನಿಮಿಷ ನೀನ್ ಹೇಳೋದಕ್ಕೆ ಉತ್ತರ ತಾಳಿ, ಒಂದೇ ನಿಮಿಷ. ಅವನು ಮುಂದತ್ತ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು, ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ, ತಾಳಪ್ಪ ಗೌಡ, ಒಂದ್ ನಿಮಿಷ ಗೌಡ, ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು, ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ, ಒಂದೇ ನಿಮಿಷ ತಾಳಪ್ಪ, ಸುನೀಲ್ ಬಂದು ಆಚೆ ಎಲ್ಲಿದ್ದಾರಪ್ಪ, ಬರ್ತಾರೋ ಇಲ್ಲೋ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ, ಯಾರು ಹೋದ್ರು ಹೋಗು, ಇವತ್ತು ನಾನು ಪೂರ್ತಿ ಉತ್ತರ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ. ಆ ಥರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದು ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವು ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ. ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ, ಅಲ್ಲಿ ಮುಗಿಯುತ್ತೆ. ನಾಳೆ ಯಾವುದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ. ದಯವಿಟ್ಟು ನೋಡಿ, ನಮ್ಗೆ ಯುಗಾದಿ, ನಿಮ್ಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನಿರೋದು ಒಂದೇ ಒಂದು ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್.
ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಅಂತ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.